ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ಸಿಕ್ಕಿದೆ. ಚರ್ಚೆಯನ್ನು ಆರಂಭಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಶುರುವಾಗಿದೆ. ಉತ್ತರ ಕರ್ನಾಟಕ ಭಾಗದ ಜನರ ಕಣ್ಣೀರು ಹೊರಿಸಬೇಕಾಗಿತ್ತು ಸರ್ಕಾರ, ಆದರೆ ಸರ್ಕಾರ ಕಣ್ಣೀರನ್ನು ತರಿಸ್ತಾ ಇದೆ, ಕಣ್ಣೀರನ್ನು ಬರಿಸ್ತಾ ಇದೆ. ಕೃತಿಗೂ ಮಾತಿಗೂ ಯಾವ ಸಂಬಂಧ ಇಲ್ಲ. ಮಾತೆತ್ತಿದರೆ ಸಿಎಂ ಕೂತ್ಕೋ ಅಂತಾರೆ, 2,000 ಕೊಡ್ತಾ ಇಲ್ವಾ ಕೂತ್ಕೋ ಅಂತಾರೆ, 2,000 ಕೊಡ್ತಾರೆ, ಇತ್ತ ಮಧ್ಯಾಹ್ನ ಕೊಟ್ಟು ಕೀಳ್ತಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ನೋಡ್ತಾ ಇರುವಂತ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರ ಹೊಟ್ಟಿದೆ. ಒಂಥರ ನಮ್ಮೆಲ್ಲರ ಭಾವನೆ ಏನಿತ್ತು ಎಲ್ಲರದು ಅಂತ ಹೇಳಿದ್ರೆ, ಇಲ್ಲಿ ಚರ್ಚೆ ಆದ ವಿಚಾರಗಳು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಚರ್ಚೆ ಆಗಬೇಕು, ಅದಕ್ಕೊಂದು ಪರಿಹಾರ ಸಿಗಬೇಕು. ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರು, 5 ವರ್ಷ ಪೂರ್ತಿ ಅಧಿಕಾರವನ್ನು ನೋಡಿದ್ರು. ಮತ್ತೆ ಅದೇ ರೀತಿಯ ಆಡಳಿತವನ್ನು ನಾವು ನೋಡ್ಬೋದು ಅಂತ ಅವರು ಭ್ರಮೆ, ಒಂದು ಕನಸು. ಈಗ ನೋಡ್ತಾ ಇರುವಂಥ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರ ಹೊಟ್ಟಿದೆ. ಒಂಥರ ಒಡೆದ ಕನ್ನಡಿ ಥರ ಆಗೋಟಿದೆ. ಪ್ರತಿದಿನ ರೈತರ ಸಂಕಷ್ಟಕ್ಕೆ ಏನು ಸ್ಪಂದನೆ ಮಾಡಬೇಕಾಯಿತು, ರೈತರ ಗೋಳನ್ನು ಕೇಳಬೇಕಾಯಿತು. ಇವತ್ತು ಒಂಥರ ಅರಣ್ಯ ರೋದನ ಆಗೋಟಿದೆ. ಯಾರಿಗೆ ಹೇಳ್ಬೇಕು, ಯಾರು ಕೇಳಬೇಕು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲ. ಸರ್ಕಾರ ಬಂದ ತಕ್ಷಣ ಅಂತೂ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಫಸ್ಟ್ ವರ್ಷ ಬರ, 2ನೇ ವರ್ಷ ಫ್ಲಡ್ಡು, ದಳ್ಳಾಳಿಗಳ ಕಾಟ, 3ನೇ ವರ್ಷಕ್ಕೇನೋ ಕಾಲಿಟ್ರಿ, ಬರನೂ ಹೋಯ್ತು ಫ್ಲಡ್ಡು ಹೋಯ್ತು ಅಂತ ಹೇಳಿದ್ರೆ, ಈ ಬಾರಿ ಅಧಿಕಾರದ ಕಿತ್ತಾಟ, ಚೇರ್ ಕಿತ್ತಾಟ. ಇದರ ಮಧ್ಯೆ ಈ ಭಾಗದ ಉತ್ತರ ಕರ್ನಾಟಕದ ರೈತರು ಒಂದು ರೀತಿ ತಮಗೂ ಗೊತ್ತಿದೆ, ಎಲ್ಲ ಕಡೆ ಧರಣಿ ಹೋರಾಟ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ. ಯಾವ ಸರ್ಕಾರ ಈ ಭಾಗದ ಜನರ ಕಣ್ಣೀರನ್ನು ಒಡಿಸ್ಬೇಕಾಯಿತು, ಅವರ ಕಣ್ಣೀರಿಗೆ ಪರಿಹಾರವನ್ನು ಕೊಡಬೇಕಾಯಿತು, ಅದೇ ಸರ್ಕಾರ ರೈತರ ಕಣ್ಣಲ್ಲಿ ರಕ್ತ ಬರೆಸ್ತಾ ಇದ್ದಾರೆ. ಅಂದರೆ ಇವರು ಹೇಳಿರೋದಕ್ಕೂ ಕೃತಿಗೂ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ನನಗನ್ಸ್ತದೆ. ಹೇಳಿರೋ ಕೃತಿಗೂ ಮಾತಿಗೂ ಸಂಬಂಧ ಇಲ್ಲ. ಮಾತೆತ್ತರೆ ಮುಖ್ಯಮಂತ್ರಿಗಳು ಅವ್ರದ್ದು ನಾನು ನೋಡಿದ್ದೀನಿ. ಅವರು ಕೂತಾಗ, ನಿಂತಾಗ, ವೇದಿಕೆ ಭಾಷಣ ಮಾಡೋಕೆ ನಿಂತಾಗ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ, ಕೂತ್ಕೋ, ಕೊಟ್ಟಿಲ್ಲ 2,000 ನಿನಗೆ, ಕೊಟ್ಟಿಲ್ಲ ನಿನ್ಗೆ 2,000. ಈ ಮಾತು ರೆಗ್ಯುಲರ್ ಬರ್ತಾ ಇದೆ. ನಾನು ಮೊನ್ನೆನೂ ನೋಡಿದೆ, ಯಾವುದೋ ಕೂತ್ಕೊಂಡು ಅವರು ಯಾವುದೋ ಒಂದು ಮಾತಾಡ್ತಾ ಇದ್ರೆ, ಎಲ್ಲರಿಗೂ ನಾನು ಕೊಟ್ಟಿಲ್ವಾ ನಿಮಗೆ 2,000 ಅಂತ ಹೇಳ್ತಾರೆ. 2,000 ಎಲ್ಲಿ ಕೊಟ್ಟಿದ್ದೀರಾ? ಅದೇ ಗಂಡನ ಜೋಬಿಗೆ ಎಣ್ಣೆ ಹೊಡಿತಾ ಇದ್ದ ಪಾಪ, ಗಂಡನ ಜೋಬಿಗೆ 2,000 ಟ್ಯಾಕ್ಸ್ ಹಾಕಿದ್ರಿ, ಆ 2,000ನ ಪಾಪ ಹೆಣ್ಮಗಳು ಕೊಟ್ರಿ. ನಿಮ್ಮ ಕೈಯಿಂದ ಏನು ಕೊಟ್ರಿ? ಅದರಲ್ಲಿ ಅಂಕಿಅಂಶ ಕೊಡ್ತೀನಿ ನಾನು, ಬೇಕಾದರೆ ಅಂಕಿಅಂಶ ಕೊಡ್ತೀನಿ. ಎಷ್ಟು? 50 ರೂಪಾಯಿ 60 ರೂಪಾಯಿ ಒಂದು ಕ್ವಾರ್ಟ್ರಿಗೆ ಜಾಸ್ತಿ ಮಾಡಿದ್ದೀರಾ. 1 ಕ್ವಾರ್ಟ್ರ್ ಕುಡಿದ್ರೆ ಪರವಾಗಿಲ್ಲ, 2 ಕ್ವಾರ್ಟ್ರ್ ಕುಡಿಯೋನು ಇನ್ನೂ ಜಾಸ್ತಿ ಕೊಡ್ತಾನೆ. ಅಂದರೆ ಸಿದ್ದರಾಮಯ್ಯನವ್ರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಆಮೆಲ್ಲರ ಭಾವನೆ ಏನಿತ್ತು ಎಲ್ಲರದು ಅಂತ ಹೇಳಿದ್ರೆ, ಇಲ್ಲಿ ಚರ್ಚೆ ಆದ ವಿಚಾರಗಳು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಚರ್ಚೆ ಆಗಬೇಕು, ಅದಕ್ಕೊಂದು ಪರಿಹಾರ ಸಿಗಬೇಕು. ಸಿದ್ದರಾಮಯ್ಯನವರು 2013ರಲ್ಲಿ